ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ. ಮುತ್ತಿನ ಹಾರ ಭಾಗ 7. ಚೈತ್ರಾಳ ಜೊತೆ ಮಾತನಾಡಿ ಬಂದ ಪ್ರಸಾದ್ಗೆ ಏನೋ ಒಂಥರ ಗಲಿಬಿಲಿ ಉಂಟಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವನು ಏನೂ ಮಾಡುವಂತಿರಲಿಲ್ಲ. ಕಂಪನಿಯ ಏಳಿಗೆ ಮುಖ್ಯವಾಗಿತ್ತು. ಅಮ್ಮ ಮತ್ತು ಚೈತ್ರಳ ಜೊತೆ ಮುಂದೆ ಒಳ್ಳೆಯ ಜೀವನ ನಡೆಸಬೇಕೆಂದರೆ ತಾನು ಈಗ ಶ್ರಮ ಪಡಲೇಬೇಕು ಎಂದುಕೊಂಡು ಅವನು ಕಂಪನಿಯ ಸಲುವಾಗಿ ಮುಂದೇನು ಹೆಜ್ಜೆ ಇಡಬೇಕೆಂದು ಯೋಚಿಸುತ್ತಾ ಮಲಗಿದ. 6 ತಿಂಗಳು ಕಳೆಯಿತು. ತುಂಬ ಉನ್ನತಿ ಕಾಣದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಪ್ರಸಾದ್ ಕೆಲಸ ಸುಧಾರಣೆ ಕಂಡಿತ್ತು. ಮೊದಲಿಗಿಂತ ಸ್ವಲ್ಪ ತಲೆಭಾರ ಕಡಿಮೆ ಆದಂತೆ ಅನಿಸಿತ್ತು ಅವನಿಗೆ. ಚೈತ್ರಳ ಜೊತೆ ಸಂಪರ್ಕದಲ್ಲಿ ಇದ್ದರೂ ಅವಳಿಗೆ ಅಷ್ಟೊಂದು ಸಮಯ ಕೊಡಲು ಆಗುತ್ತಿರಲಿಲ್ಲ. ಆದರೆ ಚೂರು ಸಮಯ ಸಿಕ್ಕಿದರೂ ತಪ್ಪದೇ ಅವಳಿಗೆ ಕರೆ ಮಾಡುತ್ತಿದ್ದ. ಮೇಲಾಗಿ ಅವಳು ಬೆಂಗಳೂರಿನಲ್ಲಿ ಕೆಲಸ ಸೇರಿದ್ದಳು. ಊರಿಗೆ ಬಂದಾಗ ಅಷ್ಟೇ ಕೆಲವೊಮ್ಮೆ ಭೇಟಿಯಾಗುತ್ತಿದ್ದಳು. ಭೇಟಿಯಾದಾಗ ಅವಳಲ್ಲಿ ಆದ ಬದಲಾವಣೆಗಳನ್ನು ಅವನು ಗಮನಿಸಿದ್ದ. ಆದರೆ ಜೀವನ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಂದೊಂದು ವಯಸ್ಸಿಗೆ ಆಗಿನ ಸ್ಥಿತಿಗೆ ತಕ್ಕಂತೆ ಮನುಷ್ಯ ಬದಲಾಗಲೇಬೇಕು ಎಂದು ಪ್ರಸಾದ್ ಸುಮ್ಮನಾಗಿದ್ದ. ಹೀಗೆಯೇ 1.5 ವರ್ಷ ಕಳೆಯಿತು. ಪ್ರಸಾದ್ ಅದೃಷ್ಟ, ಪರಿಶ್ರಮ, ಅಮ್ಮನ ಆಶೀರ್ವಾದ ಎಲ್ಲವೂ ಸೇರಿ ಕಂಪನಿ ಉನ್ನತ ಮಟ್ಟಕ್ಕೆ ಬೆಳೆಯಿತು. ಅಪ್ಪನ ಸ್ನೇಹಿತರೆಲ್ಲ ಮತ್ತೆ ಸಹಾಯಕ್ಕೆ ನಿಂತಿದ್ದರು. ಪ್ರಸಾದ್ ಬೆಂಗಳೂರಿನಲ್ಲಿ ಕೂಡ ಒಂದು ಬ್ರಾಂಚ್ ತೆರೆಯುವ ನಿರ್ಧಾರ ಮಾಡಿದ್ದ. ಈ ವಿಷಯವನ್ನು ಮೊದಲು ಚೈತ್ರಳಿಗೆ ಹೇಳಿ ಮದುವೆಯ ವಿಷಯವನ್ನು ಮಾತನಾಡಬೇಕೆಂದು ಅತ್ಯಂತ ಖುಷಿಯಿಂದ ಅವಳಿಗೆ ಕರೆ ಮಾಡಿ ಊರಿಗೆ ಬಂದಾಗ ಭೇಟಿಯಾಗೋಣ ಎಂದು ಹೇಳಿದ್ದ. ಅವಳೂ ಕೂಡ ಸರಿ ಎಂದಿದ್ದಳು. 2 ವಾರದ ನಂತರ ಒಂದು ಭಾನುವಾರ ಚೈತ್ರ ಬರುವಿಕೆಗೆ ಪ್ರಸಾದ್ ಕಾಯುತ್ತಿದ್ದ. ಎಂದಿನಂತೆಯೇ ಅವಳು ಸ್ವಲ್ಪ ತಡವಾಗಿಯೇ ಬಂದಳು. ಬಂದ ಕೂಡಲೇ ಕುಶಲೋಪರಿ ವಿಚಾರಿಸಿದಳು. ಪ್ರಸಾದ್ ತುಂಬ ಉತ್ಸುಕನಾಗಿದ್ದ. ಚೈತ್ರ, ನಮ್ಮ ಕಂಪ್ನಿ ಈಗ ಒಂದು ಹಂತಕ್ಕೆ ಬಂದಿದೆ. ನನಗೆ ಬೆಂಗಳೂರಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡೋಕ್ಕೆ ಅನುಮತಿ ಮತ್ತು ಲೋನ್ ಕೂಡ ಸಿಕ್ಕಿದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾಯಿದೆ. ನಾನು ನಾಳೆನೇ ನಿಮ್ಮ ಮನೆಗೆ ಬರ್ತೀನಿ. ನಮ್ಮಿಬ್ಬರು ಮದುವೆ ವಿಚಾರನ ಮನೇಲಿ ಹೇಳೋಣ ಎಂದಿದ್ದ. ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಪ್ರಸಾದ್ ಚೈತ್ರ ಉತ್ತರಕ್ಕೆ ಕಾಯುತ್ತಿದ್ದ. ಆದರೆ ಆ ಕಡೆಯಿಂದ ಯಾವುದೇ ಉತ್ತರವಿಲ್ಲದಿದ್ದರೂ ಒಂದು ಸಣ್ಣ ನಗು ಕೂಡ ಇರಲಿಲ್ಲ. ಏನಾಯಿತು ಚೈತ್ರ? ನಂಗೆ ಗೊತ್ತಿದೆ ಈ 1 ವರ್ಷದಿಂದ ನಾನು ನಿಂಗೆ ಸರಿಯಾಗಿ ಸಮಯ ಕೊಡಲಿಲ್ಲ ಅಂತ, ನಿಂಗೆ ಬೇಕಾದ ರೀತಿಯಲ್ಲಿ ಇರೋಕ್ಕೆ ಆಗಿಲ್ಲ ಅಂತ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ನನ್ನ ಸ್ಥಿತಿ ಹಾಗಿತ್ತು, ನೀನು ಅರ್ಥ ಮಾಡ್ಕೊಳ್ತೀಯಾ ಅಂತ ಗೊತ್ತು ನನಗೆ ಎಂದ. ಒಂದೇ ಕ್ಷಣಕ್ಕೆ ಎದ್ದು ನಿಂತ ಚೈತ್ರ, ನೋಡು ಪ್ರಸಾದ್, ನಿನ್ನ ಸಾಧನೆಗೆ ನಿಂಗೆ ಕಂಗ್ರಾಟ್ಸ್. ಆದರೆ ನನಗೆ ನೀನು ಇಷ್ಟ ಇಲ್ಲ. ನೀನು ಹೇಳಿದ್ಯಲ್ಲ ನಾವು ಅಂದ್ಕೊಂಡಂಗೆ ಆಯಿತು ಅಂತ. ಅದು ನಾವು ಅಂದ್ಕೊಂಡಂಗೆ ಅಲ್ಲ, ನೀನು ಅಂದ್ಕೊಂಡಂಗೆ ಆಗಿದೆ ಅಷ್ಟೇ. ನಾನು ಬೇರೆ ಒಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಮನೇಲಿ ಕೂಡ ಹೇಳಿದ್ದೀನಿ. ಎಲ್ಲರೂ ಒಪ್ಪಿದ್ದಾರೆ, ಸಂತೋಷದಿಂದ ಇದ್ದಾರೆ. ಈ ವಿಷಯನ ನಿನಗೆ 3 ತಿಂಗಳು ಹಿಂದೆನೇ ಹೇಳಬೇಕಂತ ಅಂದ್ಕೊಂಡಿದ್ದೆ, ಆದರೆ ಸಮಯ ಸಿಕ್ಕಿರಲಿಲ್ಲ ಎಂದಳು. ಪ್ರಸಾದ್ ಒಮ್ಮೆ ಬೆಚ್ಚಿಬಿದ್ದ, ಮೂಕನಾಗಿ ಬಿಟ್ಟ. ಸ್ವಲ್ಪ ಸಾವರಿಸಿಕೊಂಡು, ಚೈತ್ರ, ಏನು ತಮಾಷೆ ಮಾಡ್ತಿದ್ಯಾ ಈ ಟೈಮಲ್ಲಿ? ಇಂಥ ತಮಾಷೆ ಮಾಡಬೇಡ. ನಂಗೆ ಗೊತ್ತು ನನ್ನಿಂದ ತಪ್ಪಾಗಿದೆ ಅಂತ. ಅದಕ್ಕೆ ಕ್ಷಮೆ ಕೂಡ ಕೇಳ್ತೀನಿ. ಸಮಯ ಆಗಿತ್ತು. ಆದರೆ ನಮ್ಮ ಅದೃಷ್ಟನೋ ಏನೋ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ದಿನ ಬಂದಿದೆ. ನಾವಿನ್ನು ಸುಖವಾಗಿರಬಹುದು ಎಂದ. ನೋಡು ಪ್ರಸಾದ್, ಇದೇನು ತಮಾಷೆ ವಿಷಯ ಅಲ್ಲ. ಈ ನಿರ್ಧಾರ ನನಗೂ ನಮ್ಮ ಮನೆಯವರಿಗೂ ಸಂತೋಷ ಕೊಟ್ಟಿದೆ. ಈ ತಿಂಗಳು ಕೊನೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು 6 ತಿಂಗಳಲ್ಲಿ ಮದುವೆಯಾಗಿ ನಾವು ವಿದೇಶ ಹೋಗ್ತಿದ್ದೀವಿ. ನೀನಿನ್ನೂ ಜೀವನದಲ್ಲಿ ಸೆಟ್ಲ್ ಆಗಿಲ್ಲ. ನಾನು ಅವತ್ತೇ ಹೇಳಿದ್ದೆ, ಈ ಕಂಪ್ನಿ ಶುರು ಮಾಡೋದು, ಕಂಪ್ನಿ ಉದ್ಧಾರ ಮಾಡೋ ವಿಚಾರನೆಲ್ಲ ಬಿಟ್ಬಿಡು ಅಂತ. ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋ, ಈ ನಿರ್ಧಾರ ನಂಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿದ್ದೆ. ನೀನೇ ನನ್ನ ಮಾತು ಕೇಳಿಲ್ಲ. ನನಗೆ ಕಷ್ಟದ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಬೇಕಾದ ರೀತಿಯಲ್ಲಿ ಇರಬೇಕಂತ ಆಸೆ ಇದೆ. ಸಮಯ ಮತ್ತೆ ಬರೋದಿಲ್ಲ ಪ್ರಸಾದ್. ಕಷ್ಟಪಟ್ಟು ಜೀವನ ಯಾಕೆ ಮಾಡಬೇಕು ಎಂದಳು. ಮತ್ತೆ ಮುಂದುವರೆಸಿ, ಈಗ ನಾನು ಪ್ರೀತಿಸ್ತಾ ಇರೋ ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಸದ್ಯದಲ್ಲೇ ವಿದೇಶ ಕೂಡ ಹೋಗ್ತಿದ್ದಾನೆ. ಮೇಲಾಗಿ ನನಗೋಸ್ಕರ ಸಮಯ ಮೀಸಲಿಡ್ತಾನೆ ಅವನು. ನಮ್ಮ ಮನೆಯವರಿಗೂ ತುಂಬ ಹಿಡಿಸಿದ್ದಾನೆ. ನೀನು 1.5 ವರ್ಷದಿಂದ ಅದೇನು ಮಾಡ್ತಿದ್ಯಾ ನನಗಂತೂ ಗೊತ್ತಿಲ್ಲ. ನಿನಗೆ ನೀನೇ ಹೇಳ್ಕೋಬೇಕು ಅದು ಸಾಧನೆ ಅಂತ. ನನಗೆ ಈ ಥರ ಜೀವನ ಬೇಡ. ಮತ್ತು ನಿನ್ನನ್ನು ಮದುವೆ ಆದರೆ ನಾನು ಇದೇ ಊರಲ್ಲಿರಬೇಕು. ಸ್ವಂತ ಊರಿನಲ್ಲೇ ಇದ್ದು ಸಾಧನೆ ಮಾಡಬೇಕು. ಸ್ವಂತ ಊರಿನ ಜನರಿಗೆ ಏನಾದರೂ ಸಹಾಯ ಮಾಡಬೇಕು. ದುಂದು ವೆಚ್ಚ ಮಾಡಬಾರ್ದು. ಇಂಥ ಧ್ಯೇಯಗಳ ಜೊತೆ ಬದುಕೋಕೆ ನನ್ನ ಹತ್ರ ಅಂತೂ ಆಗಲ್ಲ ಎಂದು ಅಹಂಕಾರದಿಂದ ನುಡಿದಳು ಚೈತ್ರ. ಇದು ನಾನು ಪ್ರೀತಿ ಮಾಡಿದ ಚೈತ್ರನ ಅಂತ ಅನುಮಾನ ಬರ್ತಿದೆ. ಚೈತ್ರ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೀಗೆಲ್ಲ ಹೇಳಿ ನನ್ನ ಮನಸ್ಸಿಗೆ ನೋವು ಕೊಡಬೇಡ.
ಮುಂದೆ ನಾವು ಅಂದ್ಕೊಂಡಂಗೆ ಜೀವನ ನಡೆಸ್ಬೋದು ಎಂದು ಬೇಜಾರಲ್ಲಿ ಹೇಳಿದ ಪ್ರಸಾದ್. ಪ್ರಸಾದ್, ಇನ್ನೇನು ಮಾತಾಡಿ ಪ್ರಯೋಜನ ಇಲ್ಲ. ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಅವಳನ್ನ ಮದುವೆ ಆಗು, ಇದೆಲ್ಲ ಡೈಲಾಗ್ ನಾನು ಬಿಡಲ್ಲ. ನೀನು ಮತ್ತು ನಿನ್ನ ಕಂಪ್ನಿ ಸುಖವಾಗಿರಿ. ನಾನು ಈ ವಿಷಯನ ಮೊದಲೇ ಹೇಳಬೇಕಿತ್ತು. ನಿಂಗೆ ಹೇಳಿದ್ರು ಹೇಳದೇ ಇದ್ರು ಏನೂ ವ್ಯತ್ಯಾಸ ಆಗಲ್ಲ ಅನಿಸ್ತು. ನಿನ್ನ ಗಮನ ಜನರು ಉದ್ಧಾರ ಅಲ್ವಾ? ಸರಿ, ನಾನಿನ್ನು ಹೊರಡ್ತೀನಿ, ನಂಗೆ ಲೇಟ್ ಆಗ್ತಿದೆ ಎಂದಳು ಚೈತ್ರ. ಹೊರಡುವಾಗ ಪ್ರಸಾದ್ ಕೈಯಲ್ಲಿರುವ ಬಾಕ್ಸ್ ನೋಡಿ, ಅದೇನು ನನಗಾಗಿ ಗಿಫ್ಟ್ ತಂದಿದ್ಯಾ ಎಂದು ಕೇಳಿದಳು. ಪ್ರಸಾದ್ ಏನೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಾಕ್ಸನ್ನು ಕೆಳಗಿಟ್ಟು ಸುಮ್ಮನೆ ಕುಳಿತ. ಏನಾದರೂ ಒಂದು ಸಣ್ಣ ವಸ್ತು ತಂದು ಅದಕ್ಕೆ ಅದು ಇದು ಅಂತ ಕಥೆ ಹೇಳ್ತೀಯ ನೀನು. ಈ ಗಿಫ್ಟ್ ನೀನೇ ಇಟ್ಕೊ ಎಂದು ಹೇಳಿ ಹೊರಟು ಹೋದಳು ಚೈತ್ರ. ಪ್ರಸಾದ್ ವಾಸ್ತವಕ್ಕೆ ಮರಳಿದ್ದ. ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ಪ್ರಾರ್ಥನಾಗೆ ಏನು ಹೇಳಬೇಕೆಂದು ತೋಚದೆ ಅವನನ್ನೇ ನೋಡುತ್ತಾ ಕುಳಿತಿದ್ದಳು. ಸ್ವಲ್ಪ ಸಮಯ ಯಾರೂ ಏನನ್ನೂ ಮಾತನಾಡಲಿಲ್ಲ. ಪ್ರಾರ್ಥನಾಗೆ ಪ್ರಸಾದ್ ಮೇಲಿನ ಗೌರವ ಇನ್ನೂ ಹೆಚ್ಚಾಯಿತು. ಈಗ ಅವಳಿಗೆ ಪ್ರಸಾದ್ ಯಾಕೆ ಹೀಗಿದ್ದಾನೆ ಅನ್ನುವುದು ಅರ್ಥವಾಯಿತು. ಜೀವನದಲ್ಲಿ ಕಷ್ಟ ಕಂಡವನು ಪ್ರಸಾದ್, ಪ್ರೀತಿಯಲ್ಲಿ ಮೋಸ ಹೋದವನು ಪ್ರಸಾದ್. ಇದೆಲ್ಲ ಘಟನೆಗಳು ನಡೆದ ಮೇಲೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಈ ಹಂತಕ್ಕೆ ಬಂದು ನಿಂತಿದ್ದಾನೆ. ಇದೆಲ್ಲವೂ ಅವನನ್ನು ಪಳಗಿಸಿ ಸಮಚಿತ್ತನನ್ನಾಗಿ ಮಾಡಿದೆ ಎಂದು ಪ್ರಾರ್ಥನಾ ಅರ್ಥ ಮಾಡಿಕೊಂಡಳು. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.